ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಿದ್ದಾರೆ, ನೋಡೋಣ ಬನ್ನಿ. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟಲ್ಲಿ ಇದ್ರು ಅವರು. ಸ್ಪೆಷಲ್ ಕೇಸ್ ಆ ರೂಲ್ ಬಂದಾಗ ಆಲ್ರೆಡಿ ಆ ಕೇಸ್ನಾಗಿದ್ದರು. ಆಮೇಲೆ ಅವ್ರ ಮುಂದಿರುವಂಥ ಲೋಕಸಭೆ ಇತ್ತು. ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗೋಲ್ಲ ಅಂತ ಆ ಕಾರಣಕ್ಕೆ ಅವ್ರು ಬಂದ ಕಾರಣಗಳು ಸಾಕಷ್ಟು ಪರವಾಗಿದ್ವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಹೇಳಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಹೌದು, ಇದನ್ನು ಬಿಟ್ಟರೆ ಇದು ಮಂತ್ರಿ ಇಲ್ಲಾಂದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು ಎರಡೂ ಹೇಳಿದ್ದೀವಿ, ಕೊನೆಯದಾಗಿ ಅವ್ರು ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡ್ತಾರೆ ಮಾಡಂತ ಹೇಳಿದ್ವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನು ಬೇರೆಯವ್ರಿಗೆ ಕೊಟ್ಟಾರೆ. ಸರ್, ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅನ್ನೋ ಕಾರಣಕ್ಕೆ ಏನಾರು ಆ ಥರ ಆಯ್ತಾ? ಹಂಗೇನಲ್ಲ, ಅದು ಈಗಂತ ನಮ್ದು ಇಲ್ಲವೇ ಇಲ್ಲ, ಲಕ್ಷ್ಯ ಇಲ್ಲ. 28ರದ್ದು ಮುಖ್ಯಮಂತ್ರಿ ಆಗಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂಥ ವಿಚಾರ. ಅದು ಈಗಂತ ಅದು ಸಿಎಂ 2028ಗೆ ತಮ್ಮ ಗುರಿ ಸದಾಕಾಲ ಹೇಳ್ತಾ ಇರ್ತೀವಿ. ನೀವು ಕೆಪಿಸಿ ಅಧ್ಯಕ್ಷ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಕಾಂಪಿಟೇಟರ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಬೇರೆ ಏನಾದರೂ ಶಕ್ತಿಗಳನ್ನು ಸೇರಿಕೊಂಡು ನಿಮ್ಮನ್ನ ಕೆಳಗಿಳಿದು ಸಿದ್ದರಾಮಯ್ಯ ಅಧ್ಯಕ್ಷ ಇದ್ರ ಇಲ್ಲ, ಅಲ್ಲ, ಮುಖ್ಯಮಂತ್ರಿ ಆದರು, ಅಧ್ಯಕ್ಷ ಇಲ್ಲ ಅವರು. ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದ್ರು ಅವರು. ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ಮಾನದಂಡ ಏನೂ ಇಲ್ಲ. ಹಿಂದೆ ಆಗಿದೆಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಆಗಿದ್ದ ಉದಾಹರಣೆ ಇದೆಯಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. ಸರ್, 26ನೇ ತಾರೀಕು ನಡೆದ ಮಾತುಕತೆ ಸಂದರ್ಭದಲ್ಲಿ ನೀವು ದೆಹಲಿಗೆ ವಾಪಸ್ ಬರ್ತೀರಾ. ನೀವು ಅಧ್ಯಕ್ಷರು ಅಂತೂ ಬಹುತೇಕ ಎಲ್ಲವೂ ಕೂಡ ರಾಜ್ಯಗಳು ಚರ್ಚೆ ಆಗ್ಬಿಟ್ಟಿತ್ತು. ಎಲ್ಲ ನಿಮ್ಮ ಕಾಂಗ್ರೆಸ್ ಅಂಗಳದಲ್ಲೇ ಬಹಳ ದೊಡ್ಡ ಚರ್ಚೆ ಸತೀಶ್ ಅವರು ಆಗ್ತಾರೆ. ಕೊನೆಗಳಿಗೆ ಬದಲಾವಣೆಗೆ ಏನು ಕಾರಣ ಆಯ್ತು? ಕೊನೆಗಳಿಗೆಲ್ಲ ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿಯಲ್ಲೇ ಹೆಸರು ಇರಲಿಕ್ಕಿಲ್ಲ, ಯಾಕಂದರೆ ಅಧ್ಯಕ್ಷ ಅಂತ ಇಟ್ಕೊಂಡು ಕೂತಿದ್ರು. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿ ಸ್ಥಾನದಲ್ಲಿ ಇರಲಿಲ್ಲ. ಆಮೇಲೆ ಬೆಳಗ್ಗೆ ಅವ್ರನ್ನು ಕೇಳಿ ಮನವೊಲಿಸಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದಾಗ ಅದು ನಮ್ಮ ಮಂತ್ರಿ ಬಂತು, ಅವರಿಗೆ ಅಧ್ಯಕ್ಷ ಸ್ಥಾನ ಹೋಯ್ತು ಅಷ್ಟೇ, ಸಿಂಪಲ್. ಅದ್ರಾಗ ಏನೇನು ಅಲ್ಲ, ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಕೆಪಿಸಿಸಿ ಕೊಡ್ತಾ ಇದ್ದು ಯಾಕೆ ತೆಗೆದುಕೊಳ್ಳಿಲ್ಲ? ಅದೇ ಹೇಳಿದ್ರಲ್ಲ, ಒಂದೇ ಹತ್ತು ಪೋಸ್ಟ್ನಲ್ಲಿ ಬಂದಾಗ ಅದು ಸಮಸ್ಯೆ ಬಂತು. ಅದು ನಾವು ಕೊನೆಗೆ ಎರಡು ನೀವೇನು ಮಾಡ್ತೀರಾ ಮಾಡಂತ ಹೇಳಿದ್ದೀವಿ. ಅಂತಿಮವಾಗಿ ಅದನ್ನು ಮಂತ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಅಧ್ಯಕ್ಷ ಕೊಟ್ಟಿದ್ದಾರೆ ಅಷ್ಟೇ. ಅದು ಅದರಲ್ಲಿ ಚರ್ಚೆ ಮಾಡೋದು ಏನು ಅಧ್ಯಕ್ಷ ಸ್ಥಾನ ಎಲ್ಲದಕ್ಕಿಂತ ಅಬಾವ್ ಸಿ ಎಮ್. ಅದು ಅಧ್ಯಕ್ಷ ಸ್ಥಾನ ಅಬಾವ್ ಸಿ ಎಮ್, ಮಂತ್ರಿಗಳ ಮೇಲೆ ಇರ್ತೈತೆ ಅದು. ಹಾಂ, ಮತ್ತು ಹಂಗೇನು ಹಿಡ್ತಾ ಏನು ತಪ್ಪಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿತ್ತು ಅದು ಹಿಡ್ತಾ. ಇಲ್ಲ, ಅದೆಲ್ಲ ಈಗ ನಮಗೆ ಹಿಂದೆ ಯಾವುದೇ ಅಧಿಕಾರ ಇಲ್ಲದೇನೂ ನಾವು ಗೆಲ್ಲಿಸಿದ್ರು. ನಮ್ಗೆ ಕೊಟ್ಟಂಥ ಟಾಸ್ಕನ್ನು ನಾವು ಪೂರೈಸಿದ್ರಲ್ಲ, ಈಗೂ ಮಾಡ್ತೀವಿ. ಅಧ್ಯಕ್ಷ ಹಾಗೆ ಮಾಡಬೇಕು, ಮಂತ್ರಿ ಹಾಗೆ ಮಾಡಬೇಕಂತ ನಾವು ಕೆಲಸ ಯಾವಾಗಲೂ ಮಾಡಿದ್ವಿ. ಹಿಂದೆ ನೀವು ಮಾಡಿದಂಥ ವರ್ಕು, ಸ್ಪೀಡು ಎಲ್ಲ ಒಂದು ಕಡೆ ನಿಮ್ಮ ವೇಗ ಬ್ರೇಕ್ ಹಾಕುವಂಥ ಪ್ರಯತ್ನ ಪಾರ್ಟಿ ಒಳಗೆ ಆಯಿತು. ಇಲ್ಲ, ಇದರಲ್ಲಿ ಏನೇ ಇಲ್ಲ, ಅಂಥ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಷ್ಟೇ, ಅದು ಬಿಟ್ಟರೆ ಕೆಲವರು ದೃಷ್ಟಿ ಬಿತ್ತ ಅಂತ. ಸಿಗ್ಗಾಂ ಚುನಾವಣೆ ನೋಡಿದ್ದೇವೆ ನಾವು, ಬಾಗಲಕೋಟೆ ಚುನಾವಣೆ ನೋಡಿದ್ದೇವೆ. ನಿಮ್ಮ ವೇಗ ಏನಿತ್ತಲ್ಲ ಸರ್ ತೆರೆ ಹಿಂದೆ, ಆ ಕಾರಣಕ್ಕಾಗಿ ಯಾರಾದರೂ ಬ್ರೇಕಿಗೆ ಹಾಕೊಂಡು ಆವಾಗ ನಾನು ಅಧ್ಯಕ್ಷ ಇಲ್ಲೇ ಇಲ್ಲ, ಅವಾಗಿಲ್ಲಿದ್ದೆ ಅಧ್ಯಕ್ಷರು. ಅವಾಗೂ ಇಲ್ಲ, ಅವಾಗಿಲ್ಲ, ಈಗೂ ಇಲ್ಲ. ಈಗೂ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಇನ್ನೊಬ್ಬ ಟ್ರಬಲ್ ಶೂಟರ್ ತರ ನೀವು ಕೆಲಸ ಮಾಡ್ತಿದ್ದೀವಿ, ಓವರ್ ಸೆಂಟರ್ ಆಗ್ತೀರಿ. ಹಾಗೇನಿಲ್ಲ, ಎಲ್ಲ ಒಂದೇ. ಸಮಸ್ಯೆ ಬಂದಾಗ ಎಲ್ಲರೂ ರಿಪೇರಿ ಮಾಡಲಿಕ್ಕೆ ಇಳಿಲೇಬೇಕು. ಅವ್ರು ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಅವ್ರು ಇದ್ರು, ಅವ್ರು ರಿಪೇರಿ ಮಾಡ್ತಾಯಿದ್ರು. ಈಗ ನಾವು ಅವ್ರ ಜಾಗದಾಗ ಬಂದರೆ ನಾವು ರಿಪೇರಿ ಮಾಡ್ತೀವಿ. ಆ ಸಂದರ್ಭನ ಏನು ಅದಕ್ಕೆ ಸಮಸ್ಯೆ ಪರಿಹಾರ ಮಾಡಲೇಬೇಕು. ಅವರು ಮಾಡಿದ್ದಾರೆ, ನಮ್ಮ ಹಂತಲ್ಲಿ ನಾವು ಮಾಡಿದ್ದೀವಿ, ಮಾಡ್ತೀವಿ, ಅದೇನು ತೊಂದರೆ ವಿದ್ಯೆ ಅದೇನು. ಕಾಂಪಿಟೇಟರ್ ಅಲ್ವಾ ಸರ್ ಆಗಿದೆ 28ಗೆ? ಸೇಮ್ ಇನ್ನೂ ನೋಡೋಣ, ಇನ್ನೂ 2 ವರ್ಷ ಇದ್ದಾರೆ, ಇನ್ನೂ 2 ವರ್ಷದಲ್ಲಿ ನೋಡೋಣ. ಡಿ ಕೆ ಹರಿಪ್ರಸಾದ್ ಅವರು ಕೂಡ ನೆಕ್ಸ್ಟ್ ಸಿಎಂ ರೇಸಲ್ಲಿ ಸೇರ್ಕೊಂಡಂಗಾಯ್ತಾರೆ. ಹೌದು, ಅವ್ರ್ಯಾಕೆ ಆಗಬಾರ್ದು. ಅವರು ಎಲ್ಲ ಕೆಳಕಿಂತ ಹಳೆ ರಾಜಕಾರಣಿ. ಈ ಸದ್ಯ ಇರುವಲ್ಲಿ ಎಲ್ಲಕ್ಕಿಂತ ಲಾಂಗ್ ಈವ್ನಿಂಗ್ ಆಡಿದಾರೆ ಅವರು. ಅವ್ರ್ಯಾಕೆ ಆಗಬಾರ್ದು.
ಸಾಲು ಚುನಾವಣೆಗಳಿದೆ 2 ವರ್ಷದ ಅವಧಿಯಲ್ಲಿ ಸರ್. ಈ ಇತ್ತೀಚಿನ ಒಂದು ವಾರದಲ್ಲಿ ನಡೆದಿರ್ತಕ್ಕಂಥ 10 ಡೇಸ್ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಎಲ್ಲವೂ ಕೂಡ ನಿಮಗೆ ತೃಪ್ತಿ ಇದೆ ಸರ್? ಏನಂತದಿರಾಗಿಲ್ಲ. ಬದಲಾವಣೆ, ಅಧ್ಯಕ್ಷ ಬದಲಾವಣೆ ಎಲ್ಲವನ್ನೂ ಬರ್ತದೆ, ನಿಮ್ಮ ಪಾತ್ರ ಎಲ್ಲದರ ಬಗ್ಗೆ ತೃಪ್ತಿ ಇದೆ ಸರ್? ಹಾಗೆ ಆಗ್ತಿದ್ದು ನೋಡಿ, ಈಗ ಸೆಟ್ಲ್ ಆಗೋರಿಗೆ ಹಂಗೆ ಹಾಗೆ ಆಗುತ್ತೆ. ಸೆಟ್ಲ್ ಆದ್ಮೇಲೆ ಮತ್ತೆ ಸ್ಮೂತಾಗಿ ರನ್ ಆಗಿರುತ್ತೆ. ನೀವು ಹೇಳ್ದಂಗೆ ಗೊಂದಲ ಅದು ಇಳಿದು ಇವ್ರು ಬಂದರು ಎಲ್ಲ ಆಗಿದೆ ನಿಜ. ಅದು ಮತ್ತೆ 10 ಡೇಸ್ನಲ್ಲಿ ಮತ್ತೆ ವಾಪಸ್ ಟ್ರ್ಯಾಕ್ ಬರೆದ್ರು ಅಷ್ಟೇ. ಕೊಡ್ತಾರಲ್ಲ, ಇನ್ನು ಮುಂದಿನದಲ್ಲಿ ಅವ್ರು ಕೊಡಲೇಬೇಕು, ಕೊಡ್ತಾರೆ. ಈಗ ಡಿಮಾಂಡ್ ಜಾಸ್ತಿ ಇದೆ, 20 ಪೋಸ್ಟಿಗೆ ಕನಿಷ್ಠ 50 ಜನ ಇದ್ದಾರೆ. ಹೌದು, ಕರೆಕ್ಟ್. ಅದನ್ನು ಹೇಗೆ ನಿಭಾಯಿಸೋಕ್ಕೆ? ಅದನ್ನೇ ಅವ್ರು ಮಾಡ್ತಾರೆ. ಶಿವಕುಮಾರ್ CM ಅವರಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಹೈಕಮಾಂಡ್ ಅವರಿದ್ದಾರೆ, ಮಾಡ್ತಾರೆ. ನಿನ್ನೆ ಕ್ಯಾಬಿನೆಟ್ ಎಲ್ಲ ನಿರ್ಣಯಗಳಿವೆ, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಒಪ್ಪಿಗೆ ಇದ್ದಾರೆ. ಅದರಲ್ಲಿ ಬೇರೆ ಹತ್ರ ಅಂಥದ್ದೇನು ವಿವಾದ ಯಾವುದೂ ಇಲ್ಲ. ಅದ್ರಾಗ ಏನಿದೆ? ಅಲ್ಲೇ ಹೇಳ್ತಿದ್ರು ಆರ್ಥಿಕ ಹೊರೆ ಆಗುತ್ತೆ, ಹೆಚ್ಚುವರಿ ಆಗಿದೆ. ಏನಾಗಿಲ್ಲ, ಎಷ್ಟಿದೆ? 1,000 ಕೋಟಿದು ಅಷ್ಟೇ ಇದೆ ಅದರಲ್ಲಿ. 1,000 ಕೋಟಿ ಬಿಟ್ಟರೆ ಬೇರೆ ಏನಿಲ್ಲ ಅದ್ರಾಗ. ಅದು ಎಲ್ಲ ಒಂದೇ ಸಾರಿನೂ ಖರ್ಚಾಗೋಲ್ಲ. ಅದು ಒಂದೇ ವರ್ಷಕ್ಕೆ ಖರ್ಚು ಮಾಡ್ಲಿಕ್ಕೆ ಆಗೋಲ್ಲ. 500 ಆಗ್ಬೋದು ಈ ಸಾರಿ, ಮುಂದಿನ ಸಾರಿ 500 ಆಗ್ಬೋದು. ಪಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಹೇಗೆ ಬಳಸ್ಕೋಬೇಕು ಅಂತ ಪ್ಲಾನ್ ಇದೆ? ಅವರು ಬಳಸ್ಕೋತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವತ್ತು ಕೆಲಸ ಮಾಡಿ ನಾವು ಬಳಸ್ಕೋತೀವಿ ನಮ್ಮನ್ನು ನಾವು. ಅವ್ರಿಗಾಗಿ ಹಾದಿಕ್ಕಾಗಲ್ಲ ನಾವು. ನಾಳಿಂದ ಮತ್ತೆ ನಾಡು ಸ್ಟಾರ್ಟೇ ನಮ್ಮ ಗಾಡಿ. ಮತ್ತೆ ನಾವು ಯಾರಿಗಾಗಿ ದಾರಿ ಕಾಯಲ್ಲ. ಹಾಂ, ಹುದ್ದೆ ಇರಲಿ ಬಿಡಲಿ, ಸ್ಟಾರ್ಟ್ ವರ್ಕ್ ನಮ್ಮದು. ನೀವು ಈಗ ಸರ್ DCM ಸ್ಥಾನ ಸಮುದಾಯಕ್ಕೆ ಒಂದಿರುತ್ತೆ, ಹೆಚ್ಚು ಸ್ಥಾನಗಳು ಮಾಡಬೇಕು, ಒಳ್ಳೇದಾಗುತ್ತೆ ಅನ್ನೋದು ಭಾಳ ದೊಡ್ಡ ಚರ್ಚೆನೂ ಕೂಡ ಆಗಿತ್ತು. ಈಗ ಕೇವಲ ಒಂದೇ DCM ಸ್ಥಾನವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಹೈಕಮಾಂಡ್ದವ್ರು ಒಂದೇ ತೀರ್ಮಾನ ಮಾಡಿದ್ರು, ಒಂದೇ ಅದಕ್ಕೇನು ಮಾಡ್ಲಿಕ್ಕಾಗಲ್ಲ. 2-3 ಮಾಡ್ತಾರೆ. ನಮ್ಮದು ಒಂದು ವಿಚಾರ ಇತ್ತು, 2-3 ಸಮುದಾಯ ಕೊಡ್ಬೋದು ಅಂತ. ಈಗ ಒಂದೇ ಮಾಡಿದರೆ ಒಂದೇ ಅಷ್ಟೇ, ಮತ್ತೇನು ಮಾಡ್ಲಿಕ್ಕಾಗಲ್ಲ. ಈಗೇನಾದ್ರು ಬೇರೆ ಇರ್ತೀರಾ ಸರ್? ಇಲ್ಲ, ಸಮುದಾಯಗಳು ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದು. ನಾವು ಏನಿಗೆ ಸಹ ಇಡೋಲ್ಲ, ಸದ್ಯಕ್ಕೆ ಇಡೋಲ್ಲ. ಒಬ್ರು ಇದ್ದಾರೆ ಸಾಕು, ಅವ್ರ ಮ್ಯಾಗ ಹೋಗೋಣ, ಒಬ್ಬರ ಮ್ಯಾಗ. ಸರ್, ಇದೆಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಮತ್ತು JDS ಆ್ಯಂಗಲಿಂದ ಹೆಂಗೆ ನೋಡ್ತೀವಿ ಸರ್? ಅವರು ಎಲ್ಲಿ ಲಾಭ ಆಗ್ತಿದೆ ನೋಡೋಲ್ಲ. ಅವರು ರಾಜಕೀಯವಾಗಿ ನಮ್ಮ ಏನಾರ ನ್ಯೂನ್ಯತೆಗಳು, ನಮ್ಮ ಮೈನಸ್ಗಳನ್ನು ಹುಡುಕ್ತಾ ಇರ್ತಾರೆ. ಅದನ್ನು ಅವ್ರು ಮಾಡಲಿಕ್ಕೆ, ಓಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ಅವ್ರದ್ದು ವೀಕ್ನೆಸ್ ಏನಿದೆ ನಾವು ಹುಡುಕ್ತಾ ಇರ್ತೀವಿ, ನಾವು ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಹುಡುಕ್ತಾ ಇರ್ತೀವಿ. ಕಾಮನ್ ಅದೇನು. ಸಮೀರ್ ಅವ್ರದ್ದು ಆಡಿಯೋ ಒಂದು ಲೀಕ್ ಆದಮೇಲೆ ಅವ್ರ ಮಂತ್ರಿ ಸ್ಥಾನ ತಪ್ಪಿದೆ ಅಂತ ಏನಾದರೂ ನೆಕ್ಸ್ಟ್ ಏನಾದರೂ ಎರಡನೇ ಪಟ್ಟಿಯಲ್ಲಿ ಏನಾದರೂ ಹೆಸರು ಮಾಡ್ಬೋದು, ನೋಡೋಣ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆಡಿಯೋ ಇದೆ ಅಂತ ಹೇಳಿ ಮೊದಲಿಂದನೂ ಮಾತಾಡ್ತಿದ್ರು ಸರ್. ಅದು ಕ್ಯಾಬಿನೆಟ್ ನಾಳೆ ಆಗುತ್ತೆ ಅನ್ನೋ ಟೈಮಲ್ಲಿ ಆಡಿಯೋ ರಿಲೀಸ್ ಮಾಡಿದ್ರು ಅಂದರೆ ಏನಾದರೂ ಅದ್ರ ಹಿಂದೆ ಹುನ್ನಾರ ಇದೆಯಾ ಅಂತ ಸರ್? ಇದ್ದೇ ಇರ್ತದೆ, ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಸಚಿವ ಸ್ಥಾನ ತಪ್ಪಿಸ್ಲಿಕ್ಕೆ ಆಡಿಯೋ ರಿಲೀಸ್ ಆಯಿತು. ಹೌದು. ಆಡಿಯೋ ಸಿಡಿಗಳು ಇನ್ನೂ ಹಂಗೆ ಇನ್ನೂ ಮುಂದುವರಿತು ಅಂತಾರೆ ಸರ್. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ, ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ತೊಗೊಂಡು. ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ, ಏಟ್ರದು ಅವ್ರು ಸಫಲ ಆಗಬೇಕು. ಸಫಲ ಆದ್ರೆ ಹೋಗಿತ್ತು ಅಷ್ಟೇ. ಕಾಂಗ್ರೆಸ್ಸಲ್ಲೇ CD ಫ್ಯಾಕ್ಟ್ರಿ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ರು. ಆ ಫ್ಯಾಕ್ಟ್ರಿ ಇನ್ನೂ ಕೂಡ ಆಕ್ಟಿವ್ ಆಗಿದೆಯಾ? ಆಡಿಯೋ ಸಿಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.